ಈಗ ತಮ್ಮನ್ನ ಶಾಸಕ ಜನಾರ್ದನ್ ರೆಡ್ಡಿ ಅಂತ ಕರೀಲೋ, ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಅಂತ ಕರೀಲೋ, ಪಕ್ಷೇತರ ಶಾಸಕ ಜನಾರ್ದನ್ ರೆಡ್ಡಿ ಅಂತ ಕರೀಲೋ, ಏನಂತ ತಮ್ಮನ್ನು ಸಂಬೋಧಿಸಲಿ? ಭಾರತೀಯ ಜನತಾ ಪಕ್ಷದ ಶಾಸಕ ಜನಾರ್ದನ್ ರೆಡ್ಡಿ ಅಂತಲೇ ಕರಿಬೇಕು. ಗಾಲಿ ಜನಾರ್ದನ್ ರೆಡ್ಡಿ ಈ ಹೆಸರು ಕೇಳಿದರೆ ಕರ್ನಾಟಕದ ರಾಜಕಾರಣ ಗಡ 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 ಅಂತ ನಡುಕ್ತಾ ಇದ್ದಂಥ ಒಂದು ಕಾಲ ಇತ್ತು. ನೆನಪಿದೆಯಾ ತಮಗೆ? ಜಸ್ಟ್ ತಮಗೂ ಗೊತ್ತು, ಇಡೀ ರಾಜ್ಯಕ್ಕೂ ಗೊತ್ತಿತ್ತು. ಅದು ನಡುಗುವಂಥದ್ದು ಕಾಂಗ್ರೆಸ್ ಅವ್ರಿಗೆ ನಡುಕ ಆ ಟೈಮಲ್ಲಿ. ಆ ಶಕ್ತಿ ಇನ್ನೂ ಉಳ್ಕೊಂಡಿದೆಯಾ ಸರ್? ಖಂಡಿತವಾಗ್ಲೂ ಕೂಡ ಆ ಶಕ್ತಿ ಉಳ್ಕೊಂಡಿದೆ ಅನ್ನೋ ವಿಶ್ವಾಸಕ್ಕೆ ಇವತ್ತು ಮತ್ತು ನಾನು ಪುನಃ 13 ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಬರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದ್ದು. ಕ್ರಿಕೆಟ್ನಲ್ಲಿ ಪವರ್ ಪ್ಲೇ ಇದ್ದ ಹಾಗೆ ರಾಜಕಾರಣದಲ್ಲೂ ಸಹ ಪವರ್ ಪ್ಲೇ ಆಟ ಆಡಿದ ರಾಜಕಾರಣಿ ತಾವು. ಹೌದು, ಅಂಥದ್ದೊಂದು ಸ್ಕಿಲ್ ಇತ್ತು ತಮಗೆ. ಆ ಸ್ಕಿಲ್ ಇನ್ನೂ ಇದೆಯಾ ಸರ್? ಸೊ ಆ ಸ್ಕಿಲ್ ಇದೆ ಅನ್ನೋದಕ್ಕೆ ಮೊನ್ನೆ ಏನು ಪಕ್ಷನ ಸ್ಥಾಪನೆ ಮಾಡಿ ಜನಗಳಲ್ಲಿ ಆ ನಂಬಿಕೆ ಮತ್ತು ಆ ಪ್ರೀತಿ ವಿಶ್ವಾಸ ಮೊದಲಿನ ಹಾಗೆ ಮುಂದೆ ಬರೀತಾ ಇದೆ ಅನ್ನುವಂಥ ಒಂದು ವಿಶ್ವಾಸ ಮೂಡಿ ಬಂದ ಮೇಲೇ ಮತ್ತು ಮಾತೃಪಕ್ಷಕ್ಕೆ ಮರಳಿ ಬರೋದಕ್ಕೆ ಅವಕಾಶ ಆಗಿದ್ದು. ಸರ್, ತಾವು ಪದೇ ಪದೇ ಮಾತೃಪಕ್ಷ 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 ಅಂತಿರಲ್ಲ, ತಮ್ಮ ಕಷ್ಟ ಕಾಲದಲ್ಲಿ ಎಲ್ಲಿತ್ತು ಸರ್ ನಿಮ್ಮ ಮಾತೃಪಕ್ಷ? ಅಂದರೆ ಜಸ್ಟ್ ಕೆಲವೊಂದು ಸಲ ಕೆಲವೊಂದು ವಿಷಯಗಳಲ್ಲಿ ಸ್ವಂತ ನಿಜವಾಗ್ಲೂ ನಾವು ಒಂದು ಉದಾಹರಣೆ ತಗೊಂಡ್ರೆ, ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಗಳೇ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮಕ್ಕಳನ್ನ ಬಿಟ್ಟು ದೂರ ಇರುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅಂದರೆ ಉದಾಹರಣೆಗೆ ನಾವು ಸಾಕ್ಷಾತ್ ಶ್ರೀರಾಮಚಂದ್ರನ ಯಾಕೆ ನೆನೆಸ್ತೀವಿ ಅಂತಂದರೆ, ಒಬ್ಬ ಮನುಷ್ಯ ಈ ರೀತಿ ಕಷ್ಟಗಳಲ್ಲಿ ಬಿದ್ದಾಗ ಆ ಶ್ರೀರಾಮಚಂದ್ರನಿಗೆ ತಪ್ಪಿಲ್ಲ ನಾವೆಷ್ಟು ಅಂತೇಳಿ. ಅಂದರೆ ಶ್ರೀರಾಮಚಂದ್ರ ಸೀತಾಮಾತೆ ಸಮೇತ ಲಕ್ಷ್ಮಣರ ಜೊತೆಯಲ್ಲಿ ಕಾಡಿಗೆ ಹೋದಾಗ ದಶರಥರು ಅಥವಾ ಇಡೀ ಅಯೋಧ್ಯೆಯ ಪ್ರಜೆಗಳು ಅವ್ರ ಜೊತೆ ಹೋಗಲಿಲ್ಲ. ಸೊ ಕಷ್ಟ ಅನುಭವಿಸಿದ್ದು ಅವರು, ಅವರ ಶ್ರೀಮತಿ, ಒಬ್ಬ ಸಹೋದರ. ಸರ್, ವಾಟ್ ಈಸ್ ಜನಾರ್ದನ್ ರೆಡ್ಡಿ ಸರ್ ನಿಮ್ಮ ಪ್ರಕಾರ? ಜನಾರ್ದನ್ ರೆಡ್ಡಿನೇ. ನಿಮ್ಮ ಪ್ಲೇಸನ್ನು ಯಾರು ಆಕ್ಯುಪೈ ಮಾಡೋಕ್ಕಾಗೋದಿಲ್ವಾ? ಅಂದರೆ ಅದು ನಾನು ಹೇಳೋದಕ್ಕಿಂತ ಕೂಡ ಅದು ಜನರೇ ಹೇಳಬೇಕಾಗುತ್ತೆ. ಸರ್, ತಮಗೊಂದು ರಿವೆಂಜ್ ಕ್ಯಾರೆಕ್ಟರ್ ಇದೆ ಅಂತ ನಾನು ಕೇಳಿದ್ದೀನಿ. ತಮಗೆ ಯಾರೆಲ್ಲ ಕಷ್ಟ ಕಾಲದಲ್ಲಿ ಕೈ ಬಿಟ್ಟರೋ, ದ್ರೋಹ ಮಾಡಿದ್ರೋ, ಸಿಕ್ಸಾಕಿದ್ರೋ, ಈಗ ರಿವೆಂಜ್ ತೆಗೆದುಕೊಳ್ಳುವಂಥ ಕಾಲ ಬಂದಿದೆ ಅಂತ ಅನಿಸಿದೆಯಾ ತಮಗೆ? ಒಂದು ವಿಷಯ ಏನಂತಂದರೆ, ನಾನು ಈ ಕರ್ಮದ ಬಗ್ಗೆ ನಾವೇನು ಭಗವದ್ಗೀತೆಯಲ್ಲಿ ನಾವು ಓದ್ತೀವೋ, ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, 1,000 ಆಕಳುಗಳನ್ನು ನಾವು ಒಂದು ಕಡೆ ಕಟ್ಟಿ ಹಾಕಿಬಿಟ್ಟು ಕರುವನ್ನು ಬಿಟ್ಟರೆ ಆ ಕರು ತನ್ನ ತಾಯಿ ಆಕಳ ಹತ್ರನೇ ಅದು ಹೋಗಿ ಹಾಲು ಕುಡಿಯುತ್ತೆ ವಿನಃ ನಿಮಗೆ ಅದು ಬೇರೆ ಆಕಳ ಹತ್ರ ಹೋಗಲ್ಲ. ಆ ರೀತಿ ಕರ್ಮ ಅನ್ನೋದು ಕೂಡ ನಾವೇನು ಮಾಡ್ಕೊಳ್ತೀವೋ ಅದು ಹಾಗೆ ಹೀಗೆ ಸುತ್ತಾಡಿಕೊಂಡು ಮತ್ತು ನಮ್ಮ ಹತ್ರ ಬಂದೇ ಬರುತ್ತೆ, ಅದನ್ನು ನಾವು ಅನುಭವಿಸಲೇಬೇಕು. ಹಾಗಾಗಿ ಕರ್ಮ ಸಿದ್ಧಾಂತ ನಂಬಿರುವಂಥ ನಾನು ಇಷ್ಟೆಲ್ಲ ಕಷ್ಟಗಳು ಬಂದರೂ ಕೂಡ ತಡ್ಕೊಂಡು ನಿಂತ್ಕೊಂಡಿದ್ದಕ್ಕೆ ಒಂದೇನೆಂದರೆ, ನಾನು ಯಾರಿಗೂ ನಂಬಿಕೆ ದ್ರೋಹ ಮಾಡಿಲ್ಲ, ಯಾರ ಜೋಬಿಗೂ ಕೈ ಹಾಕಿಲ್ಲ, ಯಾರಿಗೂ ಕಷ್ಟ ಕೊಟ್ಟಿಲ್ಲ. ಆ ಒಂದು ಧೈರ್ಯದಲ್ಲೇ ನಾನು ಬದುಕಿದ್ದವನು. ಹಾಗಾಗಿ 13 ವರ್ಷ ಕೂಡ ಇಷ್ಟೆಲ್ಲ ಕಷ್ಟಗಳಾದರೂ ಕೂಡ ಭಗವಂತ ಎಲ್ಲ ಆರೋಗ್ಯ, ಒಂದು ಧೈರ್ಯ, ಒಂದು ಮಾನಸಿಕ ಸ್ಥಿತಿ ಇವೆಲ್ಲ ಇರಬೇಕು ಅಂತಂದರೆ ನಾನು ಒಳ್ಳೆ ಕರ್ಮ ಮಾಡ್ಕೊಂಡಿದ್ದೀನಿ ಅನ್ನೋ ನಂಬಿಕೆ. ಪೂರ್ವ ಜನ್ಮದಲ್ಲಿ ಏನಾದರೂ ಮಾಡಿದ್ದು ನನಗೆ ಈ ಕಷ್ಟಗಳು ಬರಲಿಕ್ಕೆ ಕಾರಣ ಆಗಿರ್ಬೋದು. ಹಾಗಾಗಿ ಇವಾಗ ನಾನು ಮತ್ತೆ ರಿವೆಂಜ್ ತೀರಿಸ್ಕೊಳ್ಳೋಂಥ ಒಂದು ಪ್ರಯತ್ನದಲ್ಲಿ ಮತ್ತು ಹೊಸ ಒಂದು ಕೆಟ್ಟ ಕರ್ಮ ಮತ್ತು ನನ್ನ ತಲೆ ಮೇಲೆ ಹಾಕ್ಕೊಳ್ಳುವಂಥ ಒಂದು ಪ್ರಯತ್ನ ನಾನು ಮಾಡಿಲ್ಲ. ಏನಿದ್ರೂ ಕೂಡ ಅವರವರ ಹಣೆ ಬರಹ, ಅವರವ್ರ ಕರ್ಮನ ಅವರಿಗೆ ಬಿಟ್ಟು ಆ ಭಗವಂತನಿಗೆ ಬಿಡ್ತೀನಿ ನಾನು. ಈಗ ಮುಂದಿನ ಹಾದಿ ಹೇಗೆ? ಯಾವ ಥರದ ರಾಜಕಾರಣಿ ತಾವೀಗ? ಅಂದರೆ ಈ ಹಿಂದೆ ಯಾವ ಥರ ರಾಜಕಾರಣ ಮಾಡಿದ್ರೆ ಅದೇ ಸ್ಟೈಲ್ ಆಫ್ ಆ್ಯಕ್ಷನ್ ಇರುತ್ತೋ ಅಥವಾ ಖಂಡಿತವಾಗ್ಲೂ ಕೂಡ ಚೇಂಜ್ ಆಗಿದೆಯೋ? ಒಂದು ವಿಷಯ ರಾಜಕೀಯವಾಗಿ ನಾನು ತಗೊಂಡ್ರೆ, ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಪುನಃ ನಾನು ಸೇರ್ಕೊಂಡ ನಂತರ ಪಕ್ಷ ಇವತ್ತು ನನಗೇನು ಜವಾಬ್ದಾರಿ ಕೊಡುತ್ತೇನೋ ಆ ಜವಾಬ್ದಾರಿ ನಿಭಾಯಿಸೋದು ಆಗಿರ್ಬೋದು. ಅಂದರೆ ಜಯ ಗಳಿಸೋವರೆಗೂ ಕೂಡ ನಾನು ವಿಶ್ರಮ ತಗೊಳ್ಳುವಂಥ ಪ್ರಶ್ನೆನೇ ಬರಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ಹಠದಿಂದನೇ ಕೆಲಸ ಮಾಡ್ತೀನಿ. ಪಕ್ಷ ಕೊಟ್ಟಿರೋ ಜವಾಬ್ದಾರಿನ ಖಂಡಿತವಾಗಲೂ ಕೂಡ ನಾನು ಅದನ್ನು ಸಕ್ಸಸ್ಫುಲ್ಲಾಗಿ ನಾನು ಕಂಪ್ಲೀಟ್ ಮಾಡ್ತೀನಿ. ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.